ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬಾವ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಬಾವ ಅವಳು ಸುಮ್ಮನೆ ಇದ್ಲು ಅಂತಾರೆ ಈಶ್ವರಿ. ಸಾಕ್ಷಿ ಇಲ್ಲದೆ ಒಬ್ಬರ ಮೇಲೆ ಆರೋಪ ಹೊರಿಸಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ ಅಟಯ್ಯ ಅಂತಳೆ ವಿದ್ಯಾ. ಸುಭಾಸ ಹೊಡ್ಕೊಂಡು ಬಂದ ಅಂತ ಹೇಳ್ತಿದ್ಯಲ್ವೇ, ಏನಪ್ಪ ಅದೇ ಸಾಕ್ಷಿ ನಿನ್ನ ಹತ್ರ ಅಂತಾರೆ ಈಶ್ವರಿ. ನಾನು ಸಾಕ್ಷಿ ಇಲ್ಲದೆ ಸುಮ್ಮನೆ ಮಾತಾಡೋಕ್ಕಿಲ್ಲ ಚಿಕ್ಕತ್ತೆ ಅಂತಾನೆ ಭದ್ರ. ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇವನು ಮಾಡಿರೋ ಮೋಸದ ಕೆಲಸನ ಕಣ್ಣಾರೆ ನೋಡಿ ಸಾಕ್ಷಿ ಇಲ್ಲೇ ಅವರೇ ನೋಡಿ ಅಂತ ಸಾಧುಗಳು ಮತ್ತು ಅವ್ರ ಮಗಳನ್ನು ಕರೀತಾನೆ ಭದ್ರ. ಅವರಿಬ್ಬರು ಬಂದು ನಿಂತ್ಕೋತಾರೆ. ಅವ್ವ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತಾಳೆ ವಿನಂತಿ. ಮುಂದೆ ಏನಾಯ್ತದೆ ಅಂತ ನೋಡು ಆಸೆ ಆಗ್ತಿದೆ, ಸುಮ್ಮನೆ ಇರೋ ಒಸಿ ಅಂತ ಸಾವಿತ್ರಿ ನಗ್ತಾಳೆ. ಅವ್ವ ನಿಜ ಹೇಳವ ಅಂತಾನೆ ಭದ್ರ. ಆಗ ಸಾಧು ಮಗಳು, ಗೌಡ್ರೆ ನಮಸ್ಕಾರ, ನಾನು ಮತ್ತು ಇವರು ನನ್ನ ಅಪ್ಪ, ನಾವಿಬ್ಬರು ಕಾಡು ಒಳಗೆ ಹೋಗಿ ಔಷಧಿ ಸಸ್ಯನ ತರ್ತೀವಿ. ಅವತ್ತು ನಾನು ಒತ್ತಾರೆನೇ ಕಾಡು ಒಳಕ್ಕೆ ಔಷಧಿ ಗಿಡ ತರೋಕೆ ಹೋಗಿದ್ದಾಗ ಇವರು ಕಷ್ಟಪಟ್ಕೊಂಡು ಬರ್ತಾ ನನಗೆ ಔಷಧಿ ಸಿಕ್ತು ಗೌಡ್ರೆ, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ ಅಂತ ಕೂಗ್ತಿದ್ರು. ಆಗ ಇವ್ರು ಬಂದು ಹಿಂದಿನಿಂದ ಅವ್ರ ತಲೆ ಹೊಡೆದು ಅವ್ರ ಚೀಲದಲ್ಲಿರೋದನ್ನು ತಗೊಂಡು ಓಡಿದ್ರು. ನಾನು ಕೂಗಿದ್ರು ಅವರಿಗೆ ಕೇಳಿಸಿಲ್ಲ. ನಂತರ ನಾನು ಅವ್ರ ಹತ್ರ ಹೋಗಿ ಅವರನ್ನು ಕರೆದ್ರೆ ಅವರಿಗೆ ಪ್ರಜ್ಞೆ ತಪ್ಪಿತ್ತು. ಯಾರಾದರೂ ಇದ್ದೀರಾ ಅಂತ ಕೂಗ್ಕೊಂಡೆ, ಯಾರೂ ಇರಲಿಲ್ಲ. ನನಗೆ ಏನು ಮಾಡಬೇಕು ಅಂತಲೇ ತಿಳಿಲಿಲ್ಲ. ನಂತರ ನಾನು ನೀರು ಕೊಡೋಣ ಅಂತ ಕೊಳದಿಂದ ತರೋಷ್ಟೊತ್ತಿಗೆ ಆಕೆ ಅಲ್ಲಿ ಇರಲಿಲ್ಲ. ನಾನು ಆಸ್ಪತ್ರೆಗೆ ಹೇಳೋಣ ಅಂತ ಓಡಿ ಬಂದೆ. ಆಗ ಅವಳಿಗೆ ಟ್ರೀಟ್ಮೆಂಟ್ ನಡೆದು ಹುಷಾರಾಗಿ ಎಲ್ಲರೂ ಊರಿಗೆ ಹೊರಡ್ತಿದ್ರಿ. ಅದಕ್ಕೆ ನಾನು ಸುಮ್ಮನಾದೆ ಅಂತಾಳೆ ಸಾಧು ಮಗಳು. ವಿದ್ಯಾಗೆ ತಲೆಗೆ ಹೊಡೆದು ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಅದನ್ನು ನೋಡದೆ ಈ ಸುಭಾಷ ಮರೆತು ಔಷಧಿ ತಗೊಂಡು ಬಂದ. ನಾನು ವಿದ್ಯಾನ ಎತ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದೆ. ಹೋಗಿದ್ದಿದ್ರೆ ವಿದ್ಯಾ ನಮ್ಮ ಪಾಲಿಗೆ ಇವತ್ತು ಇರ್ತಿರ್ಲಿಲ್ಲ ಅಪ್ಪಯ್ಯ ಅಂತಾನೆ ಭದ್ರ. ಗೌಡ್ರೆ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ, ಸತ್ಯನೇ ಹೇಳ್ತೀವಿ ಅಂತಾಳೆ ಸಾಧು ಮಗಳು. ಏನಮ್ಮ, ನನ್ನ ಮಗ ಅವಳ ತಲೆಗೆ ಹೊಡೆದು ಓಡಿ ಹೋದ ಅಂತ ಹೇಳ್ತಿದ್ಯಲೆ, ಇದನ್ನೆಲ್ಲ ನೀನು ಅಲ್ಲೇ ಹೇಳ್ಬೋದಿತ್ತು ತಾನೇ ಅಂತಾರೆ ಈಶ್ವರಿ. ನಾನು ಸತ್ಯ ಹೇಳೋಕೆ ಅಂತ ಬಂದೆ, ಆದರೆ ಎಲ್ಲರೂ ಹುಷಾರಾಗಿ ಹೋಗ್ತಿದ್ರೆ ಅದನ್ನೆಲ್ಲ ಯಾರ ಹತ್ರ ಹೇಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸುಮ್ಮನಾದೆ. ಈಗ ಅವರೇ ಬಂದು ನನ್ನ ಹತ್ರ ಸತ್ಯ ಹೇಳು ಅಂತ ಹೇಳಿದರು. ಅದಕ್ಕೆ ನಡೆದಿರೋ ಸತ್ಯನೆಲ್ಲ ಹೇಳಿದೆ. ನಮ್ಮ ಹತ್ರ ಇಲ್ಲಿಗೆ ಬಂದು ಸತ್ಯ ಹೇಳಿ ಅಂದರು. ಅದಕ್ಕೆ ನಾನು ಅಪ್ಪಯ್ಯ ಇಲ್ಲಿಗೆ ಬಂದ್ವಿ ಅಂತಾಳೆ ಸಾಧು ಮಗಳು. ಬಾವ ಇದನ್ನೆಲ್ಲ ನೀವು ನಂಬ್ತೀರಾ ಬಾವ? ಇದೆಲ್ಲ ಬರೀ ಕಟ್ಟುಕತೆ ಅನ್ಸಕ್ಕಿಲ್ವಾ ಬಾವ? ನಾನು ಇನ್ನೊಂದು ವಿಷಯ ಹೇಳ್ತೀವಿ, ನನ್ನ ಮಗ ತಪ್ಪು ಮಾಡೋನೆ ಅಂತಿದ್ರೆ ಇಷ್ಟು ದಿನ ಈ ವಿದ್ಯೆ ಯಾಕೆ ಸುಮ್ಮನಿರಬೇಕಾಗಿತ್ತು? ಇದನ್ನೆಲ್ಲ ವಿದ್ಯಾ ಭದ್ರಂಗೆ ಹೇಳಿ, ಭದ್ರ ನನ್ನ ಮಗನ ಮದುವೆ ದಿನನೇ ಸತ್ಯ ಹೇಳೋಕ್ಕೆ ಯಾಕೆ ಬರಬೇಕಾಗಿತ್ತು? ಇದೆಲ್ಲ ವಿದ್ಯೆಗೆ ಮೊದಲೇ ಗೊತ್ತಿತ್ತು ಅಲ್ವೇ ಬಾವ? ಭದ್ರ ಗೊತ್ತಿದ್ರೂ ಯಾಕೆ ಸುಮ್ಮನದ? ಅದಕ್ಕೆ ಏನು ಕಾರಣ? ಕರೆಕ್ಟಾಗಿ ಮದುವೆ ದಿನ 1 ಕೋಟಿ ರೂಪಾಯಿ ಕೊಡುವಾಗ ಯಾರ್ಯಾರನ್ನೋ ಕರ್ಕೊಂಡು ಬಂದು ಕಟ್ಟುಕತೆ ಹೇಳಿದರೆ ಹಿಂಗೆ ಬಾವ? ನಾವು ಅಂದರೆ ಈ ಮನೇಲಿ ಅಷ್ಟು ಕೀಳ, ಈ ಮದುವೆ ನಡಿಬಾರ್ದು ಅಂತ ಹೀಗೆಲ್ಲ ಮಾಡ್ತವ್ರೆ. ಭದ್ರಂಗೆ ನನ್ನ ಮಗನ ಮೇಲೆ ಹೊಟ್ಟೆ ಕಿಚ್ಚು ಬಾವ. ಅದಕ್ಕೆ ಇವನು ಕಟ್ಕತೆ ಹೇಳ್ತವನೆ. ಇದಕ್ಕೆ ಇವನು ಕಾಡಿಗೆ ಹೋಗಿ ಅವರಿಬ್ಬರಿಗೆ ಇದನ್ನೆಲ್ಲ ಹೇಳಿ ನಂಬಿಸಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಹೇಳಿ ಅಂತ ಹೇಳ್ಕೊಟ್ಟವನೆ ಭದ್ರ. ಅದಕ್ಕೆ ಅವರು ಸುಳ್ಳು ಹೇಳ್ತವ್ರೆ. ಏನ್ಲಾ ಇದನ್ನೆಲ್ಲ ಹೇಳೋದಕ್ಕೆ ನಿನಗೆ ಭದ್ರ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳವನೆ? ನನ್ನ ಮಗ ಯಾಕೆ ಆ ವಿದ್ಯೆ ತಲೆ ಹೊಡೆದು ಮದ್ದನ್ನು ತರ್ತಾನೆ? ಇದನ್ನೆಲ್ಲ ನಾವು ನಂಬಬೇಕೇ ಅಂತಾರೆ ಈಶ್ವರಿ. ಭದ್ರ ಈಶ್ವರಿ ಹೇಳೋದು ಕರೆಕ್ಟಾಗಿದೆ. ವಿದ್ಯಾ ಈ ವಿಷಯನ ಮೊದಲೇ ಯಾಕೆ ಹೇಳಿಲ್ಲ ಅಂತಾರೆ ಶಿವರಾಮೇಗೌಡರು. ಹಾಗೆ ಕೇಳಿ ಬಾವ ಅಂತಾಳೆ ಈಶ್ವರಿ. ನೀನು ಈಗ ಹೋಗಿ ಅವರನ್ನು ಕರ್ಕೊಂಡು ಬರ್ತೀಯಾ ಅಂತ ನನಗೆ ಯಾಕೆ ಹೇಳಲಿಲ್ಲ ಭದ್ರ? ಹೀಗೆಲ್ಲ ಇತ್ತು ಅಂತ ಹೇಳಿದಿದ್ರೆ ಈ ಮದುವೆ ತಯಾರಿನೇ ಮಾಡ್ತಿರ್ಲಿಲ್ವೇ? ಈಶ್ವರಿಗಾದರೂ ಹೇಳ್ಬೋದಿತ್ತು ಕಣ್ಲ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅಪ್ಪಯ್ಯ, ದ್ವೇಷ ಇದೆ ಅಂತ ಹೇಳ್ತಿದ್ಯೆ ಅಂತಾನೆ ಭದ್ರ. ಭದ್ರ ನೀನೇನಾದರೂ ಸಾಕ್ಷಿ ಇಲ್ಲದೆ ನಾನು ಏನು ನಂಬಕ್ಕಿಲ್ಲ. ಏನು ನಡೀತು ಅನ್ನೋದನ್ನು ಸರಿಯಾಗಿ ಹೇಳು ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ ನಾನು ನಡೆದಿರೋದನ್ನೆಲ್ಲ ದಿಟ್ಟವಾಗ್ಲೂ ಹೇಳಿವ್ನಿ. ಅವತ್ತು ಸುಭಾಸ ಕುಡ್ದು ಮತ್ತಲ್ಲಿ ಔಷಧಿನ ತಂದಿರೋದು ಗಿಡದಿಂದ ಅಂತ ಬಾಯಿ ಬಿಟ್ಟವನೆ. ಅದಕ್ಕೆಯೇ ನನಗೆ ಅನುಮಾನ ಬಂದು ನಾನು ಕಾಡಿಗೆ ಹೋಗಿ ವಿಚಾರಿಸಿದೆ ಅಷ್ಟೇ ಅಪ್ಪಯ್ಯ. ಇಷ್ಟೆಲ್ಲ ಮೋಸ ಮಾಡಿ ಎಲ್ಲರನ್ನ ನಂಬಿಸಿ ವಿದ್ಯಾ ತಲೆಗೆ ಹೊಡೆಯುವುದು ಸಾಧಾರಣ ಅಪರಾಧ ಅಲ್ಲ. ಕುಡ್ದು ಮತ್ತಲ್ಲಿ ಮಾತಾಡಿದ್ದನ್ನು ಕೇಳಿಸ್ಕೊಂಡು ನಾನು ಅನುಮಾನದಿಂದ ವಿದ್ಯೆನ ಕೇಳಿದಾಗ ಅವಳು ನಾನು ಕಾಡಿಗೆ ಹೋಗಿ ರಾಕ್ಷಸ ಹುಳುವಿನ ಗೂಡಿಂದ ಮದ್ದನ್ನು ತರುವಾಗ ಯಾರೋ ನನ್ನ ತಲೆಗೆ ಹಿಂದ್ಗಟ್ಟೆಯಿಂದ ಹೊಡೆದು ಮದ್ದನ್ನು ತಗೊಂಡು ಹೋದರು ಅಂತ ಹೇಳಿದ್ಲು. ಈ ಸುಭಾಸ ಆ ಮದ್ದನ್ನು ತಂದು ನಾನೇ ತಂದಿದ್ದು ಅಂತ
ಎಲ್ಲರ ಹತ್ರ ಬೇಷ್ ಅನ್ಸ್ಕೊಂಡು ಹೊಳಿಸ್ಕೊಂಡ. ಇವನು ಹೀಗೆಲ್ಲ ಮಾಡವನೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇರಲಿಲ್ಲ. ವಿದ್ಯಾನ ಹತ್ರ ಕೇಳಿದ್ದಕ್ಕೆ ಆಗಿದ್ದಕ್ಕೆಲ್ಲ ದೇವ್ರು ನೋಡ್ಕೋತಾರೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಯ್ತದೆ ಅಂತ ಹೇಳಿದ್ಲು. ಆಗ ನಾನು ಸಾಧುಗಳನ್ನು ಭೇಟಿ ಮಾಡಿ ಸತ್ಯನ ತಿಳ್ಕೊಂಡೆ ಅಪ್ಪಯ್ಯ. ಸಾಧುಗಳ ಮಗಳು ಕಣ್ಣೆದುರುಗುಟನೆ ಇದೆಲ್ಲ ನಡೆದಿದ್ದು. ಈ ಸುಭಾಷ ಸುಳ್ಳು ಹೇಳ್ತವನೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಸಾಧುಗಳು ಮತ್ತು ಅವ್ರ ಮಗಳು ಇಲ್ಲಿ ಗಂಟ ಬಂದವ್ರೆ, ನಡೆದಿರೋದನ್ನೆಲ್ಲ ಹೇಳವ್ರೆ. ಇಷ್ಟೇ ಅಪ್ಪಯ್ಯ ನಡೆದಿದ್ದು ಅಂತಾನೆ ಭದ್ರ. ಆಗ ಈಶ್ವರಿ ಕ್ಲಾಪ್ಸ್ ಮಾಡ್ತಾ, ಸೂಪರ್ ಭದ್ರ, ಸೂಪರ್, ನೀನು ಇಷ್ಟೆಲ್ಲ ಸುಳ್ಳು ಹೇಳ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ಸಾಧುಗಳು ಮತ್ತು ಅವ್ರ ಮಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಎಲ್ಲನೂ ಕುಲದೇವನೇ ನೋಡ್ಕೋತಾನೆ ಅಂತ ವಿದ್ಯೆ ಹೇಳ್ತಾಳೆ ಅಂತಿದ್ಯಾ? ನೀನು ಮತ್ತು ವಿದ್ಯೆ ಸೇರಿಕೊಂಡೇ ಈ ಪ್ಲ್ಯಾನ್ ಮಾಡಿದ್ದೀರಾ ಅಲ್ವೇ? ಗೊತ್ತಾಯ್ತಪ್ಪ, ಗೊತ್ತಾಯ್ತು ಭದ್ರ. ಹೆಂಗೆ ಹೇಳ್ತಾವ್ ನೋಡಿ ಬಾವ, ದೇವ್ರು ನಮಗೆ ಏನೂ ಮಾಡೋಕ್ಕಿಲ್ಲ. ನೀವೆಲ್ಲರೂ ಬಂದಿರೋದು ಇದನ್ನೆಲ್ಲ ನಂಬ್ತೀರಾ? ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅಂತಾರೆ ಈಶ್ವರಿ. ಭದ್ರ ಅವನ ಮರದಿಂದ ಔಷಧಿ ಕಿತ್ಕೊಂಡು ಬಂದೆ ಅಂತ ಹೇಳಿದ್ದಕ್ಕೆ ಅವನ ಮೇಲೆ ಅನುಮಾನ ಪಡ್ತಿದ್ಯೆ? ಅವನು ಔಷಧಿ ತಂದಿದ್ದು ಎಲ್ಲರೂ ನೋಡಿದ್ದಾರೆ. ಅದೇ ಕಾರಣಕ್ಕೆ ನೀನು ಹೀಗೆ ಹೇಳೋದು ತಪ್ಪು ಕಣ್ಲ ಭದ್ರ. ನೀನು ಕರ್ಕೊಂಡು ಬಂದಿರೋ ಸಾಕ್ಷಿನ ನಂಬೋದಕ್ಕಾಗಲ್ಲ ಭದ್ರ. ನೀನು ಹೇಳಿರೋದನ್ನೆಲ್ಲ ನಾನು ಅವ್ವ ಎಲ್ರಿಗೂ ಇದೇ ಕುಲದೇವ್ರ ಮೇಲಿನ ನಂಬಿಕೆ ಇದೆ. ಸುಭಾಷ ಹಾಗೆ ಮಾಡೋಕ್ಕಿಲ್ಲ ಭದ್ರ. ಸುಭಾಷ ಮದ್ದನ್ನು ತಂದು ಎಲ್ಲರನ್ನ ಕಾಪಾಡಿದ್ದಾನೆ. ಅದಕ್ಕೆ 1 ಕೋಟಿ ರೂಪಾಯಿನ ನಾನು ಕೊಡ್ತಿದ್ದೀನಿ ಭದ್ರ. ವಿದ್ಯಾ ಮಾತನ್ನು ಕೇಳಿ ನೀನು ಹೀಗೆಲ್ಲ ಮಾಡಿರೋದು ತಪ್ಪು ಭದ್ರ, ಎಲ್ರಿಗೂ ಕ್ಷಮೆ ಕೇಳು ಅಂತಾರೆ ಶಿವರಾಮೇಗೌಡರು. ಇಲ್ಲ ಅಪ್ಪಯ್ಯ, ಸಾಕ್ಷಿ ಇನ್ನೂ ಮುಗ್ದಿಲ್ಲ. ನನ್ನ ಹತ್ರ ಬಾಯಿ ಬಿಡಿಸೋದಕ್ಕೆ ಇನ್ನೂ ಒಂದು ಬ್ರಹ್ಮಾಸ್ತ್ರ ಇದೆ ಅಂತಾನೆ ಭದ್ರ. ಏನ್ಲ ಭದ್ರ ಅದು ಅಂತಾರೆ ಶಿವರಾಮೇಗೌಡರು. ಆಗ ಭದ್ರ ತನ್ನ ಚೀಲದಲ್ಲಿರೋ ಡಬ್ಬನ ತೆಗೆದು ರಾಕ್ಷಸ ಹುಳನ ತೋರಿಸ್ತಾನೆ. ಆಗ ಮದುವೆಗೆ ಬಂದಿರೋರೆಲ್ಲ ಭಯದಿಂದ ಎದ್ದು ನಿಂತ್ಕೋತಾರೆ. ಚಿತ್ರ ಎಲ್ಲ ಭಯದಿಂದ ಕೂಗ್ತಾರೆ. ಆಗ ಈಶ್ವರಿಗೆ ಅವತ್ತು ರಾಕ್ಷಸ ಹುಳ ಅಟ್ಟಿಸ್ಕೊಂಡು ಬಂದಿದ್ದು ನೆನಪಾಗುತ್ತೆ. ಸುಭಾಷ ತಾನು ಸತ್ತೋಗೋದನ್ನು ನೆನಪು ಮಾಡಿಕೊಂಡು ಭಯದಿಂದ ನೋಡ್ತಾಳೆ. ಎಲ್ಲರೂ ಅಯ್ಯೋ ಅಯ್ಯೋ ಅಂತಾರೆ. ಡಬ್ಬನ ಹಿಡ್ಕೊಂಡು ಭದ್ರ ಸುಭಾಷನ ಮುಂದೆ ಹೋಗಿ ಮರುವಾದೆಯಿಂದ ಸತ್ಯ ಹೇಳಿದರೆ ಸರಿ, ಮದ್ದನ್ನು ತಂದಿದ್ದು ಯಾರು ಅಂತಾನೆ. ನಾನೇ ತಂದಿದ್ದು ಅಂತಾನೆ ಸುಭಾಷ. ಆ ವಿದ್ಯೆ ತಲೆಗೆ ಹೊಡೆದು, ತಂದಿದ್ದು ನೀನೇ ಅಲ್ವೇ ಅಂತಾನೆ ಭದ್ರ. ಇಲ್ಲ ಇಲ್ಲ ಅಂತಾನೆ ಸುಭಾಷ. ನೀನೇ ಮದ್ದನ್ನು ತಂದೆ ಅಂತ ಎಲ್ಲರ ಹತ್ರನೂ ಸುಳ್ಳು ಹೇಳಿದೀಯಾ ಅಲ್ವೇ ಅಂತಾನೆ ಭದ್ರ. ಇಲ್ಲ ಇಲ್ಲ ಅಂತ ಕೂಗ್ತಾನೆ ಸುಭಾಷ. ಹಾಗಿದ್ರೆ ಇದರಿಂದ ಕಚ್ಕೋ ಅಂತ ಹುಳನ ಸುಭಾಷನ ಮೈಗೆ ಬಿಡ್ತಾನೆ ಭದ್ರ. ಆಗ ಸುಭಾಷನ್ಗೆ ಈಶ್ವರಿಗೆ ಆ ಹುಳ ಕಚ್ಚುತ್ತೆ. ಅಯ್ಯೋ ಅಯ್ಯೋ ಬಾವ, ಈ ಭದ್ರ ನನ್ನ ಮಗನ ಕೊಲೆ ಮಾಡ್ತವನೆ, ತಲೆ ಸುತ್ತುತ್ತಿದೆ ಅಂತ ಈಶ್ವರಿ ಹೇಳ್ತಾಳೆ. ದೊಡ್ಡಪ್ಪ ಕಾಪಾಡಿ ದೊಡ್ಡಪ್ಪ, ನೀವಾದರೂ ಹೇಳಿ ಅಂತಾನೆ ಸುಭಾಷ. ಏಯ್ ಭದ್ರ ಅಂತ ಕೂಗ್ತಾರೆ ಶಿವರಾಮೇಗೌಡರು. 1 ನಿಮಿಷ ಅಪ್ಪಯ್ಯ ಇರು. ಸುಭಾಷ ಸತ್ಯ ಹೇಳಿಲ್ಲ ಅಂದರೆ ನೀನು ಇಲ್ಲೇ ಸಾಯ್ತೀಯ ಅಂತಾನೆ ಭದ್ರ. ನಾನು ಸತ್ಯನೇ ಹೇಳ್ತೀವಿ, ನಾನೇ ಮದ್ದನ್ನು ತಂದೀವ್ನಿ ಅಂತಾನೆ ಸುಭಾಷ. ಕಾಪಾಡಪ್ಪ ಭದ್ರ ಅಂತಾರೆ ಈಶ್ವರಿ. ಸತ್ಯ ಹೇಳಿ ಅಂತಾನೆ ಭದ್ರ. ಸತ್ಯ ಹೇಳೋ ಸುಭಾಷ, ಸತ್ಯ ಹೇಳೋ ಅಂತಾರೆ ಈಶ್ವರಿ. ನಾನು ಸತ್ಯನೇ ಹೇಳ್ತೀನವ್ವ ಅಂತಾನೆ ಸುಭಾಷ ಸತ್ಯ ಹೇಳು, ನೀ ಹೇಳಿಲ್ಲ ಅಂದರೆ ನಾನೇ ಹೇಳ್ತೀನಿ, ಎಲ್ಲರೂ ಕೇಳಿ. ಸುಭಾಷ ಹೇಳಿದ್ದು ಸುಳ್ಳು. ಅವತ್ತು ಮದ್ದನ್ನು ತಗೊಂಡು ಬಂದಿದ್ದು ವಿದ್ಯಾನೆ. ಅವಳು ತಲೆಗೆ ಹೊಡೆದು ಮೋಸದಿಂದ ಮದ್ದನ್ನು ತಂದಿದ್ದು ಇವನೇ ಸುಭಾಷ. ತಪ್ಪಾಯಿತು ಅಂತ ಒಪ್ಕೋ ಸುಭಾಷ, ಒಪ್ಕೋ ಅಂತ ಕೂಗ್ತಾರೆ ಈಶ್ವರಿ. ಆಗ ಸುಭಾಷ, ಹೌದು ನಾನು ಸುಳ್ಳು ಹೇಳಿದ್ದು, ನನ್ನಿಂದ ತಪ್ಪಾಯಿತು. ವಿದ್ಯಾ ಮದ್ದನ್ನು ತರುವಾಗ ನಾನೇ ಅವಳು ತಲೆಗೆ ಹೊಡೆದು ಮದ್ದನ್ನು ತಗೊಂಡು ಬಂದೆ. ಪ್ಲೀಸ್ ಭದ್ರ, ನನ್ನ ರಾಕ್ಷಸ ಹುಳದಿಂದ ಪ್ರಾಣ ಉಳಿಸು ಅಂತ ಸುಭಾಷ ಅಳ್ತಾನೆ. ಅಯ್ಯೋ ನಮ್ಮನ್ನ ಕಾಪಾಡಿ ಅಕ್ಕ, ನೀನಾರು ಕಾಪಾಡು ಅಂತಾರೆ ಈಶ್ವರಿ. ಸಾಧುಗಳೇ ನೀವಾದರೂ ಕಾಪಾಡಿ ಅಂತಾರೆ. ನೀವು ಮಾಡಿದ್ದು ಸರಿಯೇ, ಆಕೆಗೆ ತಲೆಗೆ ಹೊಡೆದಾಗ ಅವಳಿಗೆ ಕಷ್ಟ ಆಗಿತ್ತು ಅಲ್ವೇ ಅಂತಾರೆ ಸಾಧುಗಳು. ನನ್ನಿಂದ ತಪ್ಪಾಗಿದೆ ಅಂತಾನೆ ಸುಭಾಷ. ನೀನು ಯಾವ ರೀತಿಲಿ ಎಲ್ಲರನ್ನ ಮೋಸ ಮಾಡಿದ್ಯೋ ಹಾಗೆ ಭದ್ರನೂ ಕೂಡ ಅದೇ ಮಾದರಿಯಲ್ಲೇ ನಿಮ್ಮ ಹತ್ರ ಸುಳ್ಳು ಹೇಳಿ ಬಾಯಿ ಬಿಡಿಸಿದ್ದಾನೆ. ಆ ಹುಳುಗಳಿಗೆ ವಿಷ ಇಲ್ಲ, ಸಾಧಾರಣದ ಹುಳುಗಳು ಅವು, ಅದು ಕಚ್ಚಿದ್ರೆ ಏನೂ ಆಗೋದಿಲ್ಲ, ನೀನು ಭಯಪಡಬೇಡ ಅಂತಾರೆ ಸಾಧುಗಳು. ಹಾಗಿದ್ರೆ ಅದರಲ್ಲಿ ವಿಷ ಇಲ್ವೇ ಅಂತಾರೆ ಈಶ್ವರಿ. ವಿಷ ಇದ್ರೂ ಏನೂ ಆಗಲ್ಲ, ವಿಷ ಏರಲ್ಲ, ಗಾಯನ ಉಜ್ಜಿದ್ರೆ ಹೋಗುತ್ತೆ ಅಂತಾರೆ ಸಾಧುಗಳು. ಆಗ ಚಿತ್ರ ಕಾಟನ್ನ ತಗೊಬಂದು ಈಶ್ವರಿ ಮತ್ತು ಸುಭಾಷನ ಗಾಯನ ಉಜ್ಜುತ್ತಾಳೆ. ಅಪ್ಪಯ್ಯ, ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಅಪ್ಪಯ್ಯ. ಸಾಧುಗಳು ಅವ್ರ ಮಗಳು ಹೇಳಿದ್ದು ನಿಜನೇ ಅಪ್ಪ. ವಿದ್ಯಾನೇ ಮದ್ದನ್ನು ತಂದಿದ್ದು ನಿಜ. ನಿಮ್ಮನ್ನೇ ಆಮರಿಸಿ 1 ಕೋಟಿ ರೂಪಾಯಿನ ತಗೊಳ್ಳೋಕ್ಕೆ ನೋಡಿದ್ದು ಸುಭಾಷ ಅಪ್ಪಯ್ಯ ಅಂತಾನೆ ಭದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.